ಒಂದು ಪದ್ಧತಿ ಇತ್ತು. ದೇವೇಗೌಡರ ಕುಟುಂಬ ಆಯ್ಕೆ ಮಾಡಿದಂಥ ರಾಮನಗರ ಪ್ರಸಿದ್ಧಿಯಾಗಿತ್ತು. ಅದು ಒಂದೇ ಅಜೆಂಡಾ ಇಟ್ಕೊಂಡು ಇವ್ರು ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಎಲ್ಲರಲ್ಲೂ ಊಹೆ ಇದೆ, ಒಂದು ಡೌಟ್ ಇದ್ದೇ ಇರುತ್ತೆ. ನೋಡಿ, ಇವತ್ತು ನೀವು ಬಿಡದಿ ಟೌನ್ನ ಯಾಕೆ ಮಾಡಿಕೊಟ್ಟಿದ್ದೀರಾ? ನಿಮ್ಮದೇ ಆದ ತಾಲೂಕಿನಲ್ಲಿ ಸಾತ್ನೂರು ತಾಲೂಕನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತಲ್ಲ. ನೀವು 49 ತಾಲೂಕು ಮಾಡಿದ್ದೀವಿ ನಾವು ಅಂತ ಅಪ್ಗ್ರೇಡ್ ಹೇಳ್ಕೊಳ್ತೀರಲ್ಲ ನೀವು ಸದನದಲ್ಲಿ. ನಾವು ಮಾಡಿದ್ದೀವಿ, ನಮ್ಮ ಸರ್ಕಾರ ಮಾಡಿದೆ, ನಮ್ಮ ಸರ್ಕಾರದ ಸಾಧನೆ ಆಗಿದೆ ಅಂತ ಹೇಳ್ತೀರಲ್ಲ. ನೀವ್ಯಾಕೆ ನಿಮ್ಮದೇ ಆ ಸಾತ್ನೂರು ತಾಲೂಕು ಅಂತ ಘೋಷಿಸಲಿಲ್ಲ? ನಿಮಗೆ ಭಯ. ಯಾಕಂದರೆ ಎಲೆಕ್ಷನಲ್ಲಿ ಯಾರಾದರೂ ನಿಂತುಬಿಟ್ರೆ, ನನ್ನ ವಿರುದ್ಧವಾಗಿ ಇನ್ನೊಬ್ಬ ನಿಂತುಬಿಟ್ರೆ ಇನ್ನು ಅವ್ನು ಡೆವಲಪ್ ಆಗಿಬಿಡ್ತಾನೆ. ಅದು ಸಾತ್ನೂರು ಪರ್ಟಿಕ್ಯುಲರ್ಲಿ JDS ಕ್ಷೇತ್ರ ಅನ್ನೋದು ನಿಮಗೆ ಮನದಟ್ಟಾಗಿದೆ. ಮತ್ತು ಇನ್ನೊಂದು, ನೀವು ಬಂಡೆ ಅಂತ ಕರೆಸ್ಕೊಳ್ತೀರಲ್ಲ, ನೀವೇನು ಅಂದ್ಕೊಂಡಿದ್ದೀರಾ? ನಿಮ್ಮ ಶೌರ್ಯ, ನಿಮ್ಮ ಇದು ಮಾಡಿದ್ದೀನಿ, ನಾನು ದಕ್ಷಿಣ ಜಿಲ್ಲೆ ಮಾಡಿಬಿಟ್ಟೆ, ಕನಕಪುರದ ಬಂಡೆ ದಕ್ಷಿಣ ಜಿಲ್ಲೆ ಮಾಡಿಬಿಟ್ಟು ಅಂತ ಹೇಳ್ತೀರಲ್ಲ. ನಿಜವಾಗಿ ನೋಡಿದ್ರೆ ನೀವು ಬಂಡೆನೇ ಅಲ್ಲ. ಈ ಪ್ರಕೃತಿನ ಒಡೆದು, ಬಂಡೆಗಳನ್ನ ಒಡೆದು ವಿದೇಶಕ್ಕೆ ಮಾರಾಟ ಮಾಡಿ ನೀವು ಒಂದು ಥರದಲ್ಲಿ ಬಂಡೆ ಆದರೆ ಹೊರತು ನ್ಯಾಚುರಲ್ ಆಗಿ ಜನ ಒಳ್ಳೆ ಥರದಲ್ಲಿ ನಿಮ್ಮ ಬಂಡೆ ಅಂತ ಯಾವತ್ತೂ ಕರೆದಿಲ್ಲ, ಯಾವತ್ತೂ ಕರೆಯೋದು ಇಲ್ಲ ಅಂತ ಅನಿಸುತ್ತೆ ನಿಮಗೆ. ಇಡೀ ನೀವು ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನಿದೆ, ನಿಮ್ಮ ಐಕಾನ್ ಏನಿದೆ ತೋರಿಸಿ. ಕನಕಪುರದಲ್ಲಿ ಯಾವುದಾದ್ರು ದೊಡ್ಡ ಹೈರೈಸ್ ಬಿಲ್ಡಿಂಗ್ ಇದೆಯಾ? ಹೋಗಿ IT-BTಗಳು ನೀವು ತರ್ಬೋದಾಗಿತ್ತಲ್ಲ. ನೀವು ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡ್ತೀನಿ ಅಂತ ಹೊರಟಿರಲ್ಲ, ಗ್ರೇಟರ್ ಬ್ಯಾಂಗ್ಳೂರು ಅಂತ ಮಾಡ್ತೀನಿ ಅಂತ ಹೊರಟಿರಲ್ಲ. IT-BTಗಳನ್ನ ಯಾಕೆ ತರಲಿಲ್ಲ? ಇಲ್ಲಿ ಜನ ಇಲ್ಲೇ ಇರ್ತಾ ಇದ್ರಲ್ಲ. ಎಷ್ಟೋ ಜನ ಇಂಜಿನಿಯರ್ ಗ್ರಾಜ್ಯುಯೇಟ್ ಆಗ್ತಾ ಇದ್ದಾರೆ, ಎಷ್ಟೋ ಜನ ಲಾ ಗ್ರಾಜ್ಯುಯೇಟ್ಸ್ ಆಗ್ತಾ ಇದ್ದಾರೆ. ಎಲ್ಲ ಅವ್ರ ಕ್ಷೇತ್ರದಲ್ಲಿ ಅವ್ರ ಮನೆಗಳಲ್ಲೇ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾ ಇದ್ರಲ್ಲ. ಅದರಿಂದ ನಿಮ್ಗೆ ಅನುಕೂಲ ಆಗ್ತಾ ಇತ್ತಲ್ಲ, ನಿಮಗೆ ವೋಟರ್ಸ್ ಜಾಸ್ತಿ ಆಗ್ತಾ ಇದ್ರಲ್ಲ ನಿಮಗೆ. ನೀವು ಅದನ್ನ ಯಾಕೆ ಮಾಡಿಲ್ಲ? ಎಲ್ಲಾದರೂ ಒಂದು ಬಿಲ್ಡಿಂಗು ಕನಕಪುರದಲ್ಲಿ ನೀವು ನೋಡಿದ್ದೀರಾ? ಹೈರೈಸ್ ಬಿಲ್ಡಿಂಗ್ಸು ಎಲ್ಲೂ ಇಲ್ಲ. ಯಾವುದಾದ್ರೂ ಒಂದು ಉತ್ತಮವಾದ ಕೈಗಾರಿಕೋದ್ಯಮ ತಗೊಂಡ್ಬಂದಿದ್ದೀರಾ? ಗ್ರೇಟರ್ ಅಂದರೆ ದೊಡ್ಡ ತಂದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ತಂದಿದ್ದೀರಾ? ಏನೂ ಮಾಡಿಲ್ಲ. ಕನಕಪುರ ಅನ್ನೋದು ಬರೀ ಬ್ರ್ಯಾಂಡ್ ಆಯಿತೇ ಹೊರತು ಕನಕಪುರ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ರ್ಯಾಂಡ್ ಆಗಿಲ್ಲ. ನೀವು ಸ್ವಾಮಿ ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದೀರಲ್ಲ, ನೀವು ಮೊದಲು ನೀವು ಅದನ್ನು ಮಾಡಬೇಕು. ಈಗ ಬ್ಯಾಂಗ್ಳೂರಿಗೆ ತಗೊಳ್ಳಿ, ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಏನು ಬೋಟಲ್ಲಿ ಓಡಾಡ್ತಾ ಇದ್ದಾರೆ ಜನ ಮಳೆಗಾಲ ಪರಿಸ್ಥಿತಿ ಬಂದಾಗ. ಆ ಥರನೇ ಕನಕಪುರದ ಕಥೆನೂ ಮಾಡೋದು. ಮುಂದಕ್ಕೆ ನೀವು ಗ್ರೇಟರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ತಿರಲ್ಲ, ನಿಮ್ಮ ರಿಯಲ್ ಎಸ್ಟೇಟ್ ಮಾಫಿಯಾನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ಎಕರೆಗಳ ಜಮೀನುಗಳಲ್ಲಿ ಮಾಡಿದ್ದೀರಲ್ಲ, ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಮಾಡ್ತಾ ಇರ್ತೀರ. DK ಶಿವಕುಮಾರ್ ಅವರೇ, ಈ ಪ್ರಿಂಟ್ ಪ್ರೆಸ್ ಮೀಡಿಯಾ ಮುಖಾಂತರ ನಾನು ಒಂದು ಮಾತು ಕೇಳ್ತಿದ್ದೀನಿ, ಕೇಳಿ. ನೀವು ಅಷ್ಟು ಇದಿದ್ರೆ ನೀವು ಬಿಡದಿ ಟೌನ್ಶಿಪ್ ಬಿಟ್ಟು ಸಾತ್ನೂರು ತಾಲೂಕು ಮಾಡಿ ಸಣ್ಣದಲ್ಲಿ ಮಾಡಿ ಕೆಲಸ ನೋಡಿ, ಆಮೇಲೆ ನಾವು ನಿಮ್ಮನ್ನು ಒಪ್ತೀವಿ. ಅದು ಬಿಟ್ಟು ಬರೀ ದ್ವೇಷ ರಾಜಕಾರಣ ಮಾಡ್ತೀರಾ. ಕುಮಾರಸ್ವಾಮಿ ಅವರಿದ್ದಾರೆ, ಅಲ್ಲೋಗ್ಬಿಡ್ಬೇಕು, ಅಲ್ಲಿ ಡಿಸ್ಟರ್ಬ್ ಮಾಡಬೇಕು, ಇದನ್ನ ಯಾಕೆ ಮಾಡ್ತೀರಾ? ಇದರಿಂದ ನಿಮ್ಗೆ ಏನು ಅನುಕೂಲ? ಜನಕ್ಕೆ ಏನು ಉಪಯೋಗ ಆಗುತ್ತೆ? ನೀವು ಜನ ಸೇವಕ ಆಗಬೇಕು ಹೊರತು ಜನ ನಾಯಕ ಆಗಬೇಡಿ ನೀವು. ಇದನ್ನು ನಾನು ಮೀಡಿಯಾ ಮುಖಾಂತರ ಹೇಳ್ತೀನಿ. ಮಾಡೋದಾದರೆ ಸಾತ್ನೂರು ತಾಲೂಕು ಮಾಡಲಿ, ಅಥವಾ ಈಗ ಕುಮಾರಣ್ಣವರು ಆರೋಳಿ ತಾಲೂಕು ಮಾಡಿದ್ದಾರೆ. ಇವರು ನಾಯಕರಿಗೆ ಹೇಳ್ತಾ ಇರೋದು ಏನಂದರೆ, ಇಷ್ಟೆಲ್ಲ ಮಾಡಿ ನಮಗೇನು ಬೆನಿಫಿಟ್ ಇಲ್ಲ. ಇಲ್ಲಿ ಆಗೋದಂಥದ್ದು ಒಂದು ಕತೆಗೆ ಟೈಟಲ್ ಚೇಂಜ್ ಮಾಡಿದ ತಕ್ಷಣ ಅದು ಕತೆ ಚೇಂಜ್ ಆಗಲ್ಲ, ಅದು ಭ್ರಮೆ ಇರಬೇಕು ಅವ್ರದ್ದು. ಇಷ್ಟೇ. ಕುಮಾರಸ್ವಾಮಿ ಅವರು ರಾಮನಗರ ಅಂತ ಜಿಲ್ಲೆ ಘೋಷಣೆ ಮಾಡಿದ್ರು. ಅದಕ್ಕೂ ಮುಂಚೆ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿದ್ವಿ. ಆಗೂ ಏನು ನಮ್ಮ ಜೀವನ ಸ್ಥಿತಿಗತಿ ಎಲ್ಲ ಚೆನ್ನಾಗೇ ಇತ್ತು. ಬಡವರು ಇದ್ದರು, ಶ್ರೀಮಂತರು ಇದ್ದರು, ಎಲ್ಲ ರೀತಿ ವರ್ಗದ ಜನಾಂಗ ಇದ್ದರು. ಎಲ್ಲ ರೀತಿ ಜನಾಂಗಕ್ಕೆ ಏನಾದರೂ ಸಹಾಯ ಮಾಡಬೇಕು ಈ ತಾಲೂಕಿಗೆ. ನಾನು ಈ ತಾಲೂಕಿನ ವಿಧಾನಸಭೆಗೆ ನಿಂತಿದ್ದೀನಿ. ನಮ್ಮ ತಂದೆ ರಾಮನಗರ ಜಿಲ್ಲೆ ಪ್ರತಿಪಾದಿಸಿದ್ದಾರೆ. ಇದನ್ನೆಲ್ಲ ಕುಮಾರಣ್ಣವರು ಅರ್ಥ ಮಾಡಿಕೊಂಡು ನಮ್ಮ ಜನ ಬೆಂಗಳೂರಲ್ಲಿ ಆಗಲೇ ಪಾಪ್ಯುಲೇಷನ್ ಅಧಿಕವಾಗಿತ್ತು. ಈ ಬೆಂಗಳೂರು ಜನದ್ದು ಅದರಲ್ಲೂ ನೆರೆ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ಸೇರ್ಕೊಳ್ತಾ ಇದ್ರು. ಇನ್ನು ಅವ್ರ ಜೊತೆ ನಮ್ಮ ಜನಾಂಗದ, ನಮ್ಮ ಕರ್ನಾಟಕ, ಕನಕಪುರ, ರಾಮನಗರ, ಚನ್ನಪಟ್ಟಣ ಈ ಕ್ಷೇತ್ರದ ಜನತೆಯ ಕೆಲಸ ವಿಳಂಬ ಆಗಬಾರ್ದು ಅಂತೇಳಿ 2006ರಲ್ಲಿ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಅಂತ 2 ಜಿಲ್ಲೆನ ಅವರು ಚೀಫ್ ಮಿನಿಸ್ಟರ್ ಆದಾಗ ಘೋಷಣೆ ಮಾಡಿದ್ರು. ಅವ್ರ ಉದ್ದೇಶ ನಮ್ಮ ಜನಗಳಿಗೆ ಅನುಕೂಲ ಆಗಲಿ ಅಂತ. ಯಾವುದೇ ರೀತಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಬೇಕು ಅಥವಾ ಇದನ್ನು ರಾಮನಗರ ಅನ್ನೋದನ್ನ ಬೆಂಗಳೂರು ಅಂತ ಅವತ್ತೇ ಘೋಷಣೆ ಮಾಡ್ಕೋಬೋದಾಗಿತ್ತು. ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಇದ್ದವರು ಬೆಂಗಳೂರು ದಕ್ಷಿಣ ಅಂತ ಬರೀ ಚೇಂಜ್ ಮಾಡೋದೇನು ದೊಡ್ಡ ವಿಚಾರ ಇರಲಿಲ್ಲ. ಆದರೂ ರಾಮನಗರಕ್ಕೆ ಒಂದು ಇತಿಹಾಸ ಇದೆ. ಇಲ್ಲಿ ಯಾರ್ಯಾರು ಬಂದು ರಾಮನಗರದಲ್ಲಿ ಬೆಟ್ಟದಲ್ಲಿ ಯಾರ್ಯಾರು ಜೀವನ ಮಾಡಿದ್ದಾರೆ ಆ ಇತಿಹಾಸನೆಲ್ಲ ಮನಗಂಡು ಏನು ಮಾಡಿದ್ರು, ನಮ್ಮ ಸಂಸ್ಕೃತಿ ಉಳಿಲಿ, ನಮ್ಮ ಜನಾಂಗದವ್ರಿಗೆ ಅನುಕೂಲ ಆಗಲಿ ಅಂತ ರಾಮನಗರ ಜಿಲ್ಲೆ ಅಂತ ಘೋಷಣೆ ಮಾಡಿದ್ರು. ಅದಾದಮೇಲೆ ಈಗ ಸತತವಾಗಿ 19 ವರ್ಷಗಳ ಕಾಲ ರಾಮನಗರ ಜಿಲ್ಲೆ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ.
ಈಗ SSLC ರಿಸಲ್ಟು ಇನ್ನೊಂದು ಮತ್ತೊಂದು ನೋಡಿದ್ರೆ ಪ್ರಗತಿಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಿದೆ. ಮೊದಲು ಬೆಂಗಳೂರೆಲ್ಲ ಆಗಿದ್ದರೆ ನಮ್ಮದು ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ತಗೊಂಡ್ರೆ ಒಂದು ಆ್ಯಾವ್ರೇಜ್ ಬರ್ತಾಯಿತ್ತು. ಈಗ ರಾಮನಗರ ಜಿಲ್ಲೆನೇ ಪ್ರತ್ಯೇಕವಾಗಿ ಗುರಿ ಮಾಡಿರೋದ್ರಿಂದ ಶೈಕ್ಷಣಿಕವಾಗೂ ತುಂಬ ಮುಂದುವರಿತಾ ಇದೆ. DK ಶಿವಕುಮಾರಲ್ಲಿ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಸ್ವಾಮಿ ನೀವು ಈಗ 2 ವರ್ಷ ಆಗಿದೆ ನೀವು DCM ಆಗಿ ಕನಕಪುರ ಕ್ಷೇತ್ರಕ್ಕೆ, ರಾಮನಗರ ಕ್ಷೇತ್ರಕ್ಕೆ, ಚನ್ನಪಟ್ಟಣ ಕ್ಷೇತ್ರಕ್ಕೆ ಹಾಗೂ ಮಾಗಡಿ ಕ್ಷೇತ್ರಕ್ಕೆ ಈಗ ಹೊಸದಾಗಿ 4 ತಾಲೂಕು ಹಳೆಯದಿದ್ದು ಈಗ 5 ತಾಲೂಕಾಗಿದೆ, 6 ಹಳ್ಳಿ ಸೇರಿ ನಿನ್ನೆ CM ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ. ನೀವು ಹೇಳ್ಕೊಂಡಿದ್ದೀರಿ ನಾನೇ CM ನನಗೆ ನೀವು ಓಟ್ ಹಾಕಬೇಕು ಅಂತ ಕೇಳ್ಕೊಂಡಿದ್ದೀರಿ. ನಿಮ್ಗೆ 1 ಲಕ್ಷ ಮತದ ಅಧಿಕ ಮತದಲ್ಲಿ ಗೆಲ್ಲಿಸಿದ್ದಾರೆ. ನಿಮ್ಮ ಕೊಡುಗೆ ಏನು? ಈ 1 ಲಕ್ಷ ಓಟಿಗೆ ನಿಮ್ಮ ಕೊಡುಗೆ ಏನು? ಏನಾದರೂ ಸರ್ಕಾರದಿಂದ ಒಂದು 2,000 ಕೋಟಿ ಕನಕಪುರ ಕ್ಷೇತ್ರಕ್ಕೆ, ನಿಮ್ಮ ಸ್ವಕ್ಷೇತ್ರಕ್ಕೆ ಏನಾದರೂ ಯಾವುದಾದ್ರೂ ಒಳ್ಳೆಯ ಯೋಜನೆಗೆ ನೀವು ತಂದಿದ್ದೀರಾ? ಇಲ್ಲ ಚನ್ನಪಟ್ಟಣಕ್ಕೆ ತಂದಿದ್ದೀರಾ? CP ಯೋಗೇಶ್ವರ ಎಲೆಕ್ಷನಲ್ಲಿ ಗೆಲ್ಲಬೇಕಾಗಿತ್ತು, 110 ಕೋಟಿ ರೂಪಾಯಿ ಅನುದಾನ ಅಂತ 25 ಬ್ಯಾನರ್ ಹಾಕಿದ್ದೀರಿ ಚನ್ನಪಟ್ಟಣದಲ್ಲಿ. ಅದು ಬಿಟ್ಟು ಬೇರೆ ಏನು ಮಾಡಿದ್ದೀರಾ? ನಿಮ್ಮ DCM ಆಗಿ ನೀವು ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದು ನಿಮ್ಮದೇ ಸರ್ಕಾರ ಇದ್ದು ಈ ಕನಕಪುರ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು? ನೀವೀಗ ಹೆಸರು ಚೇಂಜ್ ಮಾಡಿಬಿಟ್ಟು ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಕ್ಷೇತ್ರ ಉದ್ಧಾರ ಆಗುತ್ತಾ, ಅಥವಾ ನೀವು ಸರ್ಕಾರದಿಂದ ಏನಾದರೂ ಅನುದಾನ ತಂದು ಈ ಕ್ಷೇತ್ರನ ಮುಂದುವರಿಸ್ಬೋದಾ? ಇದನ್ನು ನೀವೇ ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೋಬೇಕು. ಹಾಗೂ ಇದು ನೀವು ಮಾಡಿ ಸರಿನಾ ಅಂತ ನೀವು ತಿಳ್ಕೋಬೇಕು. ಇದು ಜನ ವಿರೋಧಿ ತಂತ್ರ. ಇದು ಅವೈಜ್ಞಾನಿಕವಾಗಿ ನೀವು ಹೆಸರನ್ನ ಬದಲಾವಣೆ ಮಾಡಿದ್ದೀರಿ ಹೊರತು ವೈಜ್ಞಾನಿಕವಾಗಿ ಸಾರ್ವಜನಿಕರಿಗಾಗಲಿ ಯಾರಿಗೇ ಆಗಲಿ, ಇನ್ಕ್ಲೂಡಿಂಗ್ ಸ್ಕೂಲ್ ಮಕ್ಕಳಿಗಾಗಲಿ ಇಲ್ಲ ವಯಸ್ಕರಿಗಾಗಲಿ ಯಾರಿಗೂ ಏನೂ ಉಪಯೋಗ ಆಗಲಿಲ್ಲ. ಇದು ಜನ ವಿರೋಧಿ ಚಟುವಟಿಕೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೀನಿ. ಎಲ್ಲರಿಗೂ ರೈತ ಜೀವನವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜನ ಜಾಸ್ತಿ. ಇಲ್ಲಿ 33,000 ಹೆಕ್ಟೇರು ಮಾವು ಕೃಷಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ 3 ವರ್ಷದಿಂದನೂ ಫಸಲು ಬಿಡದೇ ರೈತರ ಜೀವನ ಅತಂತ್ರ ಆಗಿದೆ. ಈಗಾಗಲೇ 2024-23ರಲ್ಲಿ 7,000 ಜನ ರೈತರು ಇನ್ಶೂರೆನ್ಸ್ ಮಾಡಿಸಿದರು. ಆ ಇನ್ಶೂರೆನ್ಸ್ ಮಾಡಿಸಿ ಕೇಂದ್ರ ಸರ್ಕಾರದ ಯೋಜನೆ ಫಲಾನುಭವಿಗಳಾಗಿ 25 ಕೋಟಿ ರೂಪಾಯಿ ರೈತರು ನೇರ ಅಕೌಂಟ್ಗೆ ಹೋಯಿತು. 2024 ಈ ವರ್ಷವೂ ಸಂಪೂರ್ಣ ಫಲ ನೆಲಕಚ್ಚಿದೆ. 2 ರೂಪಾಯಿ ಸೈನೂರ 11 ರೂಪಾಯಿ ಬಾದಾಮಿ ರೇಟ್ ಆಗಿದೆ. ಆದರೆ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ರೈತರಿಗಾಗಲಿಲ್ಲ. ಕೇವಲ 4,000 ಜನ ರೈತರು ಮಾಡೋರು. ಯಾಕಂದರೆ ಕೃಷಿ ಇಲಾಖೆಯ ಲೋಪದಿಂದ ಬಡ ರೈತರಿಗೆ ಇನ್ಶೂರೆನ್ಸ್ ಮಾಡದೇ ಇರುವಂಥ ಪರಿಸ್ಥಿತಿ ತಂದಿದೆ ಈ ಸರ್ಕಾರ. ಜೊತೆಗೆ ಬಹುಮುಖ್ಯವಾದಂಥ ಒಂದು ವಿಚಾರ ಹೇಳ್ತೇನೆ, 2024ರಲ್ಲಿ ರೈತರ ಸಂಪೂರ್ಣ ಬೆಳೆ ನಷ್ಟನ DC ಅವರ ಅಧ್ಯಕ್ಷತೆಯಲ್ಲಿ ಸಮೀಕ್ಷೆ ಮಾಡಿ ಪ್ರತಿ ಹೆಕ್ಟೇರ್ಗೆ 25,000 ರೂಪಾಯಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತು ನಮ್ಮ MP ಅವ್ರ ಕಡೆಯಿಂದ. ಆದರೆ ರಾಜ್ಯ ಸರ್ಕಾರ ಅದನ್ನು ಬೇಸಿಗೆ ಕಾಲದಲ್ಲಿ ಬರ ಅಂತ ಘೋಷಣೆ ಮಾಡಲಿಲ್ಲ. ಅದನ್ನು ನಾವು ಅದನ್ನು ಕೊಡಕ್ಕೆ ಬರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು. ಇದರ ಅರ್ಥ ಏನು? ಕೇಂದ್ರ ಸರ್ಕಾರದಿಂದ ರೈತರಿಗೆ ಯೋಜನೆಗಳು ತಲುಪಬಾರ್ದು, ಇದರಿಂದ ರೈತರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆದರೆ ಎಲ್ಲಿ ನಮಗೆ ಹೊಡೆತ ಬೀಳ್ತದೋ ಅನ್ನೋ ಕೆಟ್ಟ ಮನೋಭಾವನೆಯಿಂದ ಮಾಡಿರೋರು ಬೆಂಗಳೂರು ದಕ್ಷಿಣ ಮಾಡಿ ನೀವೇನು ಉದ್ಧಾರ ಮಾಡ್ತೀರಿ? ಇದು ಖಂಡನೀಯ, ರೈತ ವಿರೋಧಿ. ಹಾಗೂ ರಾಮನಗರ ಬೆಂಗಳೂರು ಹೋದ್ರೆ ಇವತ್ತು ಹೊತ್ತಾರಿಂದ ಸಂಜೆ ಗಂಟ ಕೆಲಸ ಮಾಡಿಸ್ಕೊಬರ್ಬೇಕು ಅಂದರೆ ಒಂದಿನ ಎಲ್ಲ ಕಾಯಬೇಕು. ಅದೇನಾರು ಆಗಿಲ್ಲ ಅಂದರೆ ಮನೆಗೆ ಬರಬೇಕು. ಇವತ್ತು ಒಂದು ಮಕ್ಕಳುಗಳು ಸ್ಕೂಲ್ ಆಗಿರಲಿ ಏನೇ ಆಗಿರಲಿ ಪ್ರತಿಯೊಂದು ಜಿಲ್ಲೆ ಅಂತ ಇದ್ದದಕ್ಕೆ ರಾಮನಗರದಲ್ಲಿ ವ್ಯತ್ಯಾಸ ಏನು ಅಂದರೆ ಇವರು ಮಾಡ್ತಾ ಇರುವಂಥ DK ಶಿವಕುಮಾರ್ ಮಾಡ್ತಾ ಇರೋದೇನೆ ಬರೀ ಇದೆ. ಏನಂದರೆ ದೌರ್ಜನ್ಯ. ಆ ದೌರ್ಜನ್ಯಕ್ಕೋಸ್ಕರನೇ ಅವರು ದೌರ್ಜನ್ಯ ತಗೊಂಡು ಅಲ್ಲಿ ಮಾಡ್ತೀನಿ ಇಂಪ್ರೂವ್ನ ಇಲ್ಲಿ ಮಾಡ್ತೀನಿ ಇಂಪ್ರೂವ್ನ ಅಂತಾರೆ. ಏನಿಲ್ಲ, ಸದ್ಯಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಮತ್ತು ಸಾತ್ನೂರು ಇಂಪ್ರೂವ್ ಮಾಡಲಿ ಅವರು. ಆವಾಗ